ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯ ಭೇಟಿ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆಶಿ ಭೇಟಿಯಾಗಿ ಜಬ್ಬಾರ್ ವಿಚಾರವಾಗಿ ಚರ್ಚೆ ಮಾಡಿದ್ದೆ. ಇನ್ನು ರಾಜಣ್ಣ ಹಿರಿಯರಿದ್ದಾರೆ, ಅವರು ನೇರವಾಗಿ ಹೇಳಿಕೆಯನ್ನ ನೀಡ್ತಾರೆ. ಸದನದಲ್ಲಿಯೂ ಸಿಎಂ ಅಸಹಾಯಕ ಆಗಿದ್ದಾರೆ ಅಂತ ಹೇಳಿದ್ರು. ಇನ್ನು ಅದರ ಬಗ್ಗೆ ಸಿಎಂ ಅವರೇ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ರು. ಅಬ್ದುಲ್ ಜಬ್ಬಾರ್ ಅಮಾನತು ವಾಪಸ್ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಅನ್ನ ಕೊಟ್ಟು ವಿವರಣೆಯನ್ನ ಪಡೆದು ಕ್ರಮ ಕೈಗೊಳ್ಳುವುದು ಸೂಕ್ತ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆಯನ್ನ ಮಾಡಿದ್ದೇವೆ. ಇನ್ನು ಇದ್ರ ಬೆನ್ನಲ್ಲೇ ಹೈಕಮಾಂಡ್ ಜೊತೆಗೆ ನಾವು ಮಾತನಾಡ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ. ಕಾದ್ ನೋಡೋಣ ಹಾಗಾದ್ರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತದ್ದು. ಸಿದ್ದರಾಮಯ್ಯ ಭೇಟಿ ಬಳಿಕ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವ್ರು ಮಾಡ್ತಾರೆ, ಅವರು ಮತ್ತೆ ವಾಪಸ್ ಪರ್ಮಿಷನ್ ತಗೋಬೇಕು, ಯಾಕಂದ್ರೆ ಅಲ್ಲಿಂದ ಅಪ್ರೂವ್ ಆಗಿದೆ ಅದು. ಸೊ ಮತ್ತೆ ರಿವೋಕ್ ಮಾಡ್ಲಿಕ್ಕೆ ಹೈಕಮಾಂಡ್ಗೆ ಪರ್ಮಿಷನ್ ತೊಗೊಳೋದು ಅವಶ್ಯಕತೆ ಇದೆ. ಅವ್ರು ಮಾಡ್ತಾರೆ, ಅಧ್ಯಕ್ಷ ಮಾಡ್ತಾರೆ. ತಿರುಗೇನು ಬಿದ್ದಿಲ್ಲ, ಅಸಮಾಧಾನ ಇದೆ. ತಿರುಗೇನು ಬಿದ್ದಿಲ್ಲ, ಅಸಮಾಧಾನ ಇದೆ. ಯಾಕಂದ್ರೆ ನೋಟಿಸ್ ಯಾಕೆ ಕೊಟ್ಟಿಲ್ಲ, ಬೇರೆಯವ್ರಿಗೆಲ್ಲ ನೋಟಿಸ್ ಕೊಡ್ತೀರಾ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ. ಅಸಮಾಧಾನ ಇದೆ. ಸೊ ಅಸಮಾಧಾನ ದೂರ ಮಾಡ್ಲಿಕ್ಕೆ ನಾವು ಅಧ್ಯಕ್ಷರ ಭೇಟಿಯಾಗಿ ಸರಿಪಡ್ತಂತ ಇದನ್ನ ರಿಕ್ವೆಸ್ಟ್ ಮಾಡಿ. ಸಮಸ್ಯೆ ಇದ್ದೇ ಇರ್ತೈತಿ, ಯಾವುದೇ ಸಮುದಾಯದಲ್ಲಿ ಇದ್ದೇ ಇರ್ತೈತಿ. ಎಲ್ಲರನ್ನು ಸಮಾಧಾನ ಮಾಡ್ಲಿಕ್ಕೆ ಆಗೋಲ್ಲ. ಸೊ ಅದು ದಾವಣಗೆರೆ ಸೀಮಿತವಾಗಿರುವಂತ ಸಮಸ್ಯೆ, ಇದು ರಾಜ್ಯದಲ್ಲ. ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಅಲ್ಲ, ಅದು ಅಧ್ಯಕ್ಷರು ಮಾಡ್ತಾರೆ, ಅವ್ರು ಮಾಡ್ತಾರೆ. ಅವರು ಮತ್ತೆ ವಾಪಸ್ ಪರ್ಮಿಷನ್ ತಗೋಬೇಕು, ಯಾಕಂದ್ರೆ ಅಲ್ಲಿಂದ ಅಪ್ರೂವ್ ಆಗಿದೆ ಅದು. ಸೊ ಮತ್ತೆ ರಿವೋಕ್ ಮಾಡ್ಲಿಕ್ಕೆ ಹೈಕಮಾಂಡ್ಗೆ ಪರ್ಮಿಷನ್ ತೊಗೊಳೋದು ಅವಶ್ಯಕತೆ ಇದೆ. ಅವ್ರು ಮಾಡ್ತಾರೆ, ಅಧ್ಯಕ್ಷ ಮಾಡ್ತಾರೆ. ತಿರುಗೇನು ಬಿದ್ದಿಲ್ಲ, ಅಸಮಾಧಾನ ಇದೆ. ತಿರುಗೇನು ಬಿದ್ದಿಲ್ಲ, ಅಸಮಾಧಾನ ಇದೆ. ಯಾಕಂದ್ರೆ ನೋಟಿಸ್ ಯಾಕೆ ಕೊಟ್ಟಿಲ್ಲ, ಬೇರೆಯವ್ರಿಗೆಲ್ಲ ನೋಟಿಸ್ ಕೊಡ್ತೀರಾ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ. ಅಸಮಾಧಾನ ಇದೆ. ಸೊ ಅಸಮಾಧಾನ ದೂರ ಮಾಡ್ಲಿಕ್ಕೆ ನಾವು ಅಧ್ಯಕ್ಷರ ಭೇಟಿಯಾಗಿ ಸರಿಪಡ್ತಂತ ಇದನ್ನ ರಿಕ್ವೆಸ್ಟ್ ಮಾಡಿ. ಸಮಸ್ಯೆ ಇದ್ದೇ ಇರ್ತೈತಿ, ಯಾವುದೇ ಸಮುದಾಯದಲ್ಲಿ ಇದ್ದೇ ಇರ್ತೈತಿ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ತೀವ್ರಗೊಳ್ಳುತ್ತಲೇ ಇದೆ ಮುಸ್ಲಿಂ ಯುದ್ಧ. ಮುಸ್ಲಿಂ ಸಮುದಾಯವನ್ನ ಮುಟ್ಟಿ ತಪ್ಪು ಮಾಡ್ತಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಯುದ್ಧ ಸ್ಟಾರ್ಟ್ ಆಗಿದ್ರೆ, ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಈಗಾಗಲೇ ಭೇಟಿ ಮಾಡಿ ಚರ್ಚೆ ಮಾಡಿದ್ರು. ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ಒಂದ್ ರೀತಿಯಾಗಿ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಕುತೂಹಲವನ್ನ ಮೂಡಿಸಿರುವಂತದ್ದು. ಹಾಗಾದ್ರೆ ಏನ್ ಮಾತನಾಡಿರ್ಬೋದು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ. ಇನ್ನು ಜಮೀರ್ ಪರ್ವಾಕಿ ಅಹಿಂದ ಸಚಿವರು ಕೂಡ ಈಗ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಹೊತ್ತಲ್ಲೇ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಬ್ಬರು ಮುಸ್ಲಿಂ ನಾಯಕರನ್ನ ಕೂಡ ಉಚ್ಚಾಟನೆ ಮಾಡಿದ್ರು. ನಸೀರ್ ಅಹಮದ್ ಜಬ್ಬಾರ್ ಅವರನ್ನ ಕೂಡ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಜಮೀರ್ ಅವರಿಗೂ ಕೂಡ ಡವ ಶುರುವಾಗಿತ್ತು. ಜಮೀರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿದ್ದಾರೆ. ಅವರು ಕೂಡ ಮಾತನಾಡಿದ್ದಾರೆ. ಈಗ ಇದೇ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ. ಒಂದ್ ಕಡೆ ಸಿಎಂ ಮೇಲೆ ಅಹಿಂದ ಸಚಿವರಿಂದ ತುಂಬಾನೇ ಒತ್ತಡ ಕೂಡ ಬೀಳ್ತಾ ಇರುವಂತದ್ದು. ಸಿಎಂ ಆಪ್ತರನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಅನ್ನೋ ಟೆನ್ಷನ್ ಕೂಡ ಶುರುವಾಗಿದೆ. ಒಂದ್ ಕಡೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದುರ್ಗೇಶ್, ಇಲ್ಲಿ ನೋಡ್ತಾ ಇರಬಹುದು, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಯುದ್ಧ ಸಿಕ್ಕಾಪಟ್ಟೆ ತೀವ್ರಗೊಳ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ಭೇಟಿ ಮಾಡಿದ್ದಾರೆ. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿ ಮಾಡಿರುವಂತದ್ದು. ಏನೆಲ್ಲ ಚರ್ಚೆ ಆಗಿರಬಹುದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ರಾಜ್ಯದಲ್ಲಿ ಉಪಚುನಾವಣೆಯ ಒಂದು ಫಲಿತಾಂಶಕ್ಕಾಗಿ ಕಾಯ್ತಿದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ಅಸಮಾಧಾನ ಎಫೆಕ್ಟ್ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ಮುಸ್ಲಿಂ ನಾಯಕರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಪ್ರಮುಖವಾಗಿ ಮೈನಾರಿಟಿ ಸೆಲ್ನ ಅಧ್ಯಕ್ಷರಾದಂತಹ ಅಬ್ದುಲ್ ಜಬ್ಬಾರ್ ಮತ್ತು ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಅಂತ ನಜೀರ್ ಅಹಮದ್ ಅವರ ಮೇಲೆ ಕ್ರಮ ಆಗಿದೆ. ಜೊತೆಗೆ ಜಮೀರ್ ಅಹಮದ್ ಅವರ ಮೇಲೆ ಕೂಡ ಕ್ರಮ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಜೊತೆಗೆ ಇವತ್ತು ಸಿಎಂ
ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿ ಚರ್ಚೆಯನ್ನು ನಡೆಸಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಇನ್ನೂ ಫಲಿತಾಂಶವೇ ಬಂದಿಲ್ಲ, ಅದಕ್ಕೆ ಮುನ್ನವೇ ನೀವು ಕ್ರಮವನ್ನು ಕೈಗೊಳ್ತಾ ಇದ್ದೀರಿ, ಫಲಿತಾಂಶದ ನಂತರ ಒಂದು ನೋಟಿಸ್ ಕೊಟ್ಟು ಅವರನ್ನ ಕ್ರಮ ಕೈಗೊಳ್ಳಬಹುದಿತ್ತು ಅನ್ನೋಂಥ ಮಾತನ್ನ ಸತೀಶ್ ಜಾರಕಿಹೊಳಿ DCM DK ಶಿವಕುಮಾರ್ ಮುಂದೆ ಚರ್ಚೆಯನ್ನು ಮಾಡಿದ್ರು. KPCC ಅಧ್ಯಕ್ಷರಾಗಿ ಈ ಒಂದು ವಿಚಾರವನ್ನ ನೀವು ಸ್ವಲ್ಪ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಿತ್ತು ಅನ್ನೋಂಥ ಒಂದು ಚರ್ಚೆಯನ್ನು ಮಾಡಿದ್ರು. ಇದೀಗ DCM ಅವರ ಬಳಿಕ CM ಅವರನ್ನ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸಿದ್ದಾರೆ. ಪ್ರಮುಖವಾಗಿ ಅಲ್ಪಸಂಖ್ಯಾತರನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ರಾಜನ್ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗಿತ್ತು, ಜೊತೆಗೆ ಇದೀಗ ಅಲ್ಪಸಂಖ್ಯಾತರಂದ್ರೆ ಅಹಿಂದ ವರ್ಗವನ್ನೇ ಒಂದಿಷ್ಟು ಜನರನ್ನ ಟಾರ್ಗೆಟ್ ಮಾಡುವ ಮೂಲಕ CM ಅವರ ಬಲ ಕುಗ್ಗಿಸುವ ಕೆಲಸ ಆಗ್ತಾ ಇದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ SC/ST ಜನ ನಮ್ಮಿಂದ ದೂರ ಆಗ್ತಿದ್ದಾರೆ, ಮತ್ತೆ ಈಗ ಅಲ್ಪಸಂಖ್ಯಾತರನ್ನು ಕೂಡ ಒಂದಿಷ್ಟು ಕಳೆದುಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿ ಮುಸ್ಲಿಮರ ವಿಚಾರದಲ್ಲಿ ಒಂದಿಷ್ಟು ಜಾಗರೂಕ ಹೆಜ್ಜೆಯನ್ನು ಇಡಿ ಅನ್ನುವಂಥ ಒಂದಿಷ್ಟು ಚರ್ಚೆಯನ್ನು ಮಾಡಿರುವಂಥದ್ದು. CM ಸಿದ್ದರಾಮಯ್ಯ ಅವರು ಕೂಡ ಇದು ಹೈಕಮಾಂಡ್ ತೆಗೆದುಕೊಂಡಿರುವಂಥ ಕ್ರಮ ಅನ್ನುವಂಥ ಮಾತನ್ನು ಹೇಳಿದರೆ, DCM ಕೂಡ ಅದೇ ಮಾತನ್ನ ಹೇಳಿರುವಂಥದ್ದು. ಹೀಗಾಗಿ ಫಲಿತಾಂಶ ಬಂದ ಬಳಿಕ ಆಗಲಿ ಅಥವಾ ಫಲಿತಾಂಶ ಬಂದ ಮೇಲೆ ಇನ್ನಷ್ಟು ಹೆಚ್ಚಿನ ಕ್ರಮಗಳಾಗತ್ತಾ ಅನ್ನೋದು ಒಂದು ಕಡೆ ಆದರೆ, ಕ್ರಮ ಕೈಗೊಳ್ಳೋದಕ್ಕಿಂತ ಮುಂಚೆ ಒಂದಿಷ್ಟು ನೋಟಿಸ್ ಕೊಟ್ಟು ವಿವರಣೆಯನ್ನು ಪಡೆಯಬೇಕು ಅನ್ನುವಂಥ ಒಂದು ಮಾತುಕತೆಯನ್ನು CM ಜೊತೆಗೆ ಸತೀಶ್ ಜಾರಕಿಹೊಳಿ ನಡೆಸಿದ್ದಾರೆ. ಹೀಗಾಗಿ ಏನು May 4ರಂದು ಫಲಿತಾಂಶ ಬರುತ್ತೆ. ಒಂದು ಕಡೆ ಸಚಿವರಾಗಿರುವಂಥ ಜಮೀರ್ ಅಹಮದ್ ಅವರ ಮೇಲೆ ಈಗ ತೂಗುಗತ್ತಿರುವಂಥದ್ದು, ದಾವಣಗೆರೆಯಲ್ಲಿ ಅಲ್ಪ ಸಮುದಾಯದ ಎಫೆಕ್ಟ್ ಏನಾದರೂ ಆಗಿ ಕ್ಷೇತ್ರದಲ್ಲಿ ಕಡಿಮೆ ಅಂತರದ ಗೆಲುವು ಅಥವಾ ಸೋಲಾದರೆ ಯಾವ ರೀತಿ ಮುಂದೆ ಎಫೆಕ್ಟ್ಗಳು ಆಗ್ತವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಸಲಾಗ್ತಾ ಇದೆ. ಹೀಗಾಗಿ ಇವತ್ತು CM ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ಸಭೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಹೈಕಮಾಂಡ್ ನಾಯಕರು ಇದನ್ನ ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಮಾಹಿತಿಗೆ.